ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಸೊ ಈಗ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆರಂಭವಾಗ್ತಾ ಇದೆ. ಎಲ್ಲ ಕಡೆಯೂ ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ರೈತರು ಮಾಡ್ತಾ ಇರುವಂಥ ಪ್ರತಿಭಟನೆ ಇವತ್ತು ದೊಡ್ಡ ಮಟ್ಟದಲ್ಲಿ ಹೋಗಿ ತಲುಪುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ಮಂಡ್ಯದಲ್ಲಿ ರಸ್ತೆ ತಡೆಯನ್ನು ನಡೆಸಿ ರೈತರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಕಾವೇರಿ ಕೋಳದಲ್ಲಿ ರೈತರು ಈಗ ಕೆರಳಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ. ಶ್ರೀರಂಗಪಟ್ಟಣದಲ್ಲಿ ನದಿಗೆ ಇಳಿದು ರೈತರು ಹೋರಾಟವನ್ನ ಮಾಡ್ತಾ ಇರೋದು. ನಿನ್ನೆಯೂ ಕೂಡ ಹೋರಾಟವನ್ನ ಮಾಡಿದ್ರು, ಇವತ್ತು ಕೂಡ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಆಕ್ರೋಶ ದೊಡ್ಡ ಮಟ್ಟದಲ್ಲಿ ಇದೆ. ಒಂದು ಹನಿ ನೀರನ್ನು ಕೂಡ ಬಿಡುವಂಗಿಲ್ಲ, ಬಿಟ್ರೆ ಮಾತ್ರ ನಾವು ಸುಮ್ಮನೆ ಇರೋದಿಲ್ಲ ಅಂತ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನದಿಗೆ ಇಳಿದು ಬಿಟ್ಟೆ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಶ್ರೀರಂಗಪಟ್ಟಣದಲ್ಲಿ. ಇನ್ನೊಂದು ಕಡೆಗೆ ರಸ್ತೆ ತಡೆ ನಡೆಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಆಕ್ರೋಶ ಈಗ ದೊಡ್ಡ ಮಟ್ಟದಲ್ಲಿ ಭುಗಿಲೆದ್ದಿದೆ. ಟೈರಿಗೆಲ್ಲ ಬೆಂಕಿ ಹಚ್ಬಿಡ್ರಪ್ಪ ನೀವು ದಯವಿಟ್ಟು. ಇನ್ನುಳಿದಂಥ ಪ್ರತಿಭಟನೆ ಎಲ್ಲ ಮಾಡಿ, ಬಟ್ ಆ ಟೈರಿಗೆ ಮಾತ್ರ ಬೆಂಕಿ ಹಚ್ಚಕ್ಕೆ ಹೋಗ್ಬಿಡಿ, ಒಳ್ಳೇದಲ್ಲ ಅದು. ಇನ್ನೊಂದು ಕಡೆಗೆ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ಈಗ ಭುಗಿಲೆಳ್ತಾ ಇದೆ. ಈ ಪ್ರತಿಭಟನೆ ಈ CWMA ಆದೇಶ ತಿಳಿದ ನಂತರ ಇನ್ನೂ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೆಯುತ್ತೆ. CWRC ಆದೇಶವನ್ನ ಇದೀಗ CWMA ಕೂಡ ಎತ್ತಿ ಹಿಡಿದಿದೆ. 15 ದಿನಗಳ ಕಾಲ 3,500 ಕ್ಯೂಸೆಕ್ ನೀರನ್ನ ಹರಿಬಿಡಲು ನಿಟ್ಟಿನಲ್ಲಿ ಕೂಡ ಆದೇಶವನ್ನು ನೀಡಿದೆ. ಈ ನಿಟ್ಟಿನಲ್ಲಿ CWMA ಆದೇಶವನ್ನ ಧಿಕ್ಕರಿಸಿ ಮಂಡ್ಯದಲ್ಲಿ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಾವಿರುವಂತದ್ದು ಮಂಡ್ಯದ ಸಂಜಯ್ ವೃತ್ತದಲ್ಲಿದ್ದೀವಿ. ಹಳೆ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಕುಳಿತು ರಸ್ತೆ ತಡೆ ಮಾಡುವ ಮೂಲಕವಾಗಿ CWMA ಆದೇಶಕ್ಕೆ ಆಕ್ರೋಶಗಳನ್ನು ವ್ಯಕ್ತಪಡ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ. ಅರೆಬತ್ತಲೆ ಪ್ರತಿಭಟನೆ ಮಾಡುವ ಮೂಲಕವಾಗಿ ಆಕ್ರೋಶಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ನಮಗೆ ನೀರಿಲ್ಲ, ಅವರಿಗೆ ನೀರು ಹೇಗೆ ಕೊಡುವುದರ ನಿಟ್ಟಿನಲ್ಲಿ ಕೂಡ ಇಲ್ಲಿ ಆಕ್ರೋಶಗಳು ಕೂಡ ವ್ಯಕ್ತ ಆಗ್ತಿರೋದನ್ನ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ. ಈ ಬಗ್ಗೆ ಮಾತನಾಡಕ್ಕೆ ಒಂದಷ್ಟು ಹೋರಾಟಗಾರರಿದ್ದಾರೆ, ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ CWMA ಕೂಡ ಇದನ್ನೇ ಹೇಳಿದೆ, ಏನ್ ಹೇಳ್ತೀರಾ ಸರ್? CWRC ಹುಚ್ಚು, ಅದು ಹುಚ್ಚು ಪ್ರಾಧಿಕಾರ. ಏನ್ ಸ್ವಾಮಿ, ಕರ್ನಾಟಕದಲ್ಲಿ ಕುಡಿಕ್ ನೀರಿಲ್ಲ, ಅದು ಅಲ್ಲೇ ರೈತರಿಗೆ ಬೆಳೆ ಜಾನುವಾರಿಗೆ ನೀರಿಲ್ಲ. ಅಂತದ್ರಲ್ಲಿ CWRC ಇವತ್ತು ಆದೇಶ ಮಾಡೋಂದ್ರೆ ನಮ್ಗೆ ಎಷ್ಟು ಹೊಟ್ಟೆ ಉರಿತಾ ಇದೆ, ಎಷ್ಟು ಅನ್ಯಾಯ ಆಗ್ತಾ ಇದೆ. ಬಿತ್ತೆ ಭತ್ತ ಹಾಕ್ಬೇಕಾಯ್ತು, ಕಬ್ಬು ನೆಡಬೇಕಾಯ್ತು, ಕೆರೆ ಕಟ್ಟೆ ನೀರು ತುಂಬಲಿಲ್ಲ. ಅಂತದ್ರಲ್ಲಿ ತಮಿಳ್ನಾಡಿಗೆ ನೀರು ಬಿಡ್ತಾರೆ ಅಂದ್ರೆ ನಮ್ಗೆ ಎಷ್ಟು ಹೊಟ್ಟೆ ಉರಿತಾ ಇದೆ ಸ್ವಾಮಿ, ಎಷ್ಟು ನೋವು ಆಗ್ತಾ ಇದೆ. ದಯಮಾಡಿ ಆದೇಶನ ವಾಪಸ್ ತಗೊಳ್ಳಿ. ಈ ರಾಜ್ಯದ ಮುಖ್ಯಮಂತ್ರಿಗಳೇ ದಯಮಾಡಿ ವಾಪಸ್ ತಗೊಳ್ಳಿ ಅಂತ ಹೇಳಿ. ನಮ್ ಬೆಳೆಗೆ ನೀರಿಲ್ಲ, ಅವ್ರಿಗೆ ಬೆಳಗ್ಗೆ ನೀರು ಕೇಳ್ತಾರೆ, ಏನ್ ಹೇಳ್ತೀರಾ ಸರ್? ನಮ್ಮ ಬೆಳೆಗೆ ನೀರಿಲ್ಲ. ನಾವು ಬೆಳೆಗೆ ಒಂದು ನಿಂತಿರುವಂತ ಬೆಳೆಗೆ ನಾವು ನೀರು ಕೊಡಿ ಅಂದ್ರೆ 15ರಿಂದ 20 ದಿನ ಹೋರಾಟ ಮಾಡಿವಿ. CWS ಏನು ಇದು ಮಾಡಿತ್ತು ಅದೇ ಆದೇಶವ CWMA ಕೂಡ ಆದೇಶ ಮಾಡಿದೆ. ನಿಜವಾಗ್ಲೂ ಇದು ಮರಣ ಶಾಸನ ಬರ್ದಂಗೆ, ಮಂಡ್ಯ ಜಿಲ್ಲೆಗೆ ಮರಣ ಶಾಸನ ಬರ್ದಂಗೆ. ಈ ಆದೇಶವ ನಿಜವಾಗ್ಲೂ ಖಂಡಿಸಿ ನಾವು ಹೋರಾಟ ಮಾಡ್ತಾವೆ. ನೀವೇನ್ ಹೇಳ್ತೀರಾ? ಇದಿಷ್ಟು ರೈತರ ಮಾತಾಗಿರುವಂತದ್ದು. ಅಂದ್ರೆ CWMA ಈ ಒಂದು ಆದೇಶವನ್ನು ನೀಡಿರುವಂತದ್ದು ರೈತರಿಗೆ ಬರುವಂತಹ ಮರಣಶಾಸನವಾಗಿದೆ. ಆ ನಿಟ್ಟಿನಲ್ಲಿ ಇದು ನಮಗೆ ಬರೆದಂತ ದ್ರೋಹ ಆಗಿದೆ. ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಇದನ್ನು ಒಪ್ಕೋಬಾರದು ನಿಟ್ಟಿನಲ್ಲಿ ಕೂಡ ಅವರು ಆಕ್ರೋಶವನ್ನು ವ್ಯಕ್ತಪಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ. ಸೊ ಒಂದು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಇಷ್ಟೇ, ನಾವೆಲ್ಲ ನಿಜಕ್ಕೂ ಕೂಡ ಅನ್ಯಾಯ ಯಾವ ವಿಚಾರ ಅಂತ ಹೇಳಿ. ತಮಿಳುನಾಡಿನವರು ಬೆಳೆಗೆ ನೀರನ್ನು ಕೇಳ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲಿರುವಂಥ ರೈತರು ಬೆಳೆಗೆ ನೀರನ್ನು ಕೊಡಿ ಅಂತಂದರೆ ಇಲ್ಲ, ಕುಡಿಯೋಕೆ ಮೊದಲೇ ಆದ್ಯತೆ ಅನ್ನುವಂಥದ್ದನ್ನು ನಮ್ಮ ಸರ್ಕಾರ ಹೇಳಿತ್ತು. ಹಾಗಾಗಿ ನಮ್ಮವರನ್ನು ಬೆಳೆಗೆ ನೀರು ಕೊಡದೆ ನಮ್ಮ ಬೆಳೆಗಳೆಲ್ಲ ಹಾಳಾಗಿ ಹೋಗಿವೆ. ಅವ್ರು ಮಾತ್ರ ಬೆಳೆಯನ್ನು ಬೆಳ್ಕೊಳ್ಳೋಕ್ಕೆ ನೀರನ್ನು ಕಳಿಸ್ಬೇಕು, ನಮಗೆ ಕುಡಿಯೋಕ್ಕೂ ನೀರಿಲ್ಲ, ಬೆಳೆಗೂ ಇಲ್ಲ. ನಾವೇನ್ರಿ ಅನ್ಯಾಯ ಮಾಡಿದ್ದೀವಿ? ಇದನ್ನು ಕೇಳಬೇಕಾಗಿದೆ ಈಗ.